ನಿಮ್ಮ ಮೇಲೆ ಪ್ರಕರಣ ದಾಖಲಾಗಿದೆ, ಇವತ್ತು ವಿಚಾರಣೆ ಆಗಿರೋದು ನಮ್ಮ ಮೇಲೆ ದೂರು ಕೊಟ್ಟಿದೆ ಯಾಕೆಂದ್ರೆ ಅವರಲ್ಲಿ ಕೇಳಬೇಕಷ್ಟೇ. ಯಾರು ದೂರು ಕೊಟ್ಟಿದ್ದಾರೆ ಅವರಲ್ಲಿ ಕೇಳಿ. ನಮಗೂ ಅವ್ರಿಗೂ ತಂದೆಗೂ ನಮಗೂ ಅವರು ತೀರಿ ಹೋಗೋದಂಥ ಸಮಯದಲ್ಲಿ ಹೋಗೋ ಸಮಯದಲ್ಲಿ ನಮಗೆ ಸ್ವಲ್ಪ ಡಿಸ್ಪ್ಯೂಟ್ ಆಗಿತ್ತು ಅಂತ ಜಾಗದ ವಿಚಾರ. ಮತ್ತೆ ಅವರು ಏನು ನೆನೆಸ್ಕೊಳ್ತಾರೆ ಅಂತ ನಾವು ಹೇಳೋಕ್ಕಾಗಲ್ಲ. ಮುಖ್ಯವಾಗಿ ಅವ್ರಿಗೆ ಕೋರ್ಟಲ್ಲಿ ಫ್ರಾನ್ಸಿಸ್ ಎನ್ನುವನು ಬೇರೆಯವ್ರ ಮುಖಾಂತರ ಕೋರ್ಟಲ್ಲಿ ಗುಂಡು ಹೊಡಿಸಿದ್ದಾರೆ. ಈಗ ಅವರೇ ಒಟ್ಟಿಗೆ ರಾಜ ಆಗಿ ನಮಗೆ ಹೊಡೆಯೋಕ್ಕೆ ಅಂತ ಪ್ರಯತ್ನ ಮಾಡ್ತಾ ಇದ್ದಾರೆ, ಬೇರೆ ಮಕ್ಕಳು ಸೇರಿಕೊಂಡು. ಅದೆಷ್ಟು ಅವರು ಏನೆಲ್ಲ ಮಾಡ್ತಾರಂತ ಎಲ್ಲ ಅಧಿಕಾರಿಗಳಿಗೆ ಗೊತ್ತಿದೆ. ಮುಂದಿನ ದಿನದಲ್ಲಿ ಏನು ಆಗ್ತದೆ ಅಂತ ನೋಡೋಣ. ಅದೆಲ್ಲ ನಮಗೆ ಹೇಳಕ್ಕಾಗಲ್ಲ. ಎನ್ಕ್ವೈರಿ ನಡೀತಾ ಇದೆ, ಹಾಗಾಗಿ ನಮಗೆ ಅದನ್ನೆಲ್ಲ ಹೇಳಕ್ಕಾಗಲ್ಲ. ನಿಮ್ಮ ಮೇಲೆ ಏನಾದರೂ ಪೊಲೀಸರು ಅನುಮಾನ ವ್ಯಕ್ತಪಡಿಸ್ತಾ ಇದ್ದಾರೆ? ನಮ್ಮನ್ನು ಕರೆದಿದ್ದಾರೆ, ನಾವು ಸ್ಟೇಟ್ಮೆಂಟ್ ಕೊಟ್ಟಿದ್ದೇವೆ. ಮತ್ತೆ ಯಾವಾಗಾದ್ರೂ ಕೊಟ್ಟರೆ ಸರ್ ನೋಟಿಸ್ ಮತ್ತೆ ವಿಚಾರಣೆ ಬರಬೇಕು? ನೋಡುವ, ಅವರು ನಮಗೆ ನೋಟಿಸ್ ಕೊಟ್ಟರೆ ಮತ್ತೆ ನಾವು ಬರ್ತೇವೆ. ನೀವು ಯಾವಾಗಾದ್ರೂ ಸರ್ ರಿಕ್ಕಿ ರೈ ಅವ್ರನ್ನ ಭೇಟಿಯಾಗಿ ಮಾತಾಡೋದು? ಇಲ್ಲ, ಮಾತಾಡಿ. ಈಗ ನಿಮ್ಮ ಜೊತೆ ಸರ್ ಇನ್ನೂ 3 ಜನದ ಮೇಲೆ FIR ಆಗಿರುವಂತದ್ದು. ಈ 4 ಜನ ಒಟ್ಟಾಗಿ ನನಗೆ ಅಂದ್ರೆ ಒಂದಷ್ಟು ವ್ಯವಹಾರಗಳಲ್ಲಿ ಅವ್ರ ಬಗ್ಗೆ ಗೊತ್ತಿಲ್ಲ. ನಾವು ನಮ್ಮ ಬಗ್ಗೆ ನಾವು ಹೇಳ್ಬೋದು. ಯಾಕೆ ಸರ್ ನಿಮ್ಮನ್ನ ಕೊಟ್ಟರು ಏನು ಸರ್? ನೀವು ಅವರಲ್ಲಿ ಅನ್ಸುತ್ತೆ ಸರ್, ಯಾಕಂದ್ರೆ ನಾವು ಸುಮಾರು ಒಂದು 22 ವರ್ಷದಿಂದ ನಮ್ಮ ಮೇಲೆ ಯಾವುದೇ ಕ್ರಿಮಿನಲ್ ಕೇಸ್ ಇಲ್ಲ. ನಾವು ನಮ್ಮದೇ ಆದಂತಹ ಫ್ಯಾಮಿಲಿ ಲೈಫನ್ನು ನಾವು ಮಾಡ್ತಾ ಇದ್ದೇವೆ. ಮತ್ತೆ 22 ವರ್ಷದ ಮೇಲೆ ಪುನಃ ಹೊಸ ಕೇಸ್ ಆಗೋದಂದ್ರೆ ಅದಕ್ಕೆ ಅರ್ಥನೇ ಇಲ್ಲ. ಯಾಕಂದ್ರೆ ನಾವು ಕೇಸಿಂದ ತುಂಬಾ ದೂರ ಇದ್ದೇವೆ. ಸರ್, ಈಗ ರಿಕ್ಕಿ ರೈಗೂ ನಿಮ್ಗೂ ಫೋನ್ ಮಾತುಕತೆ ಮಾಡಿದ್ರೆ ಎಷ್ಟು ವರ್ಷ ಆಯ್ತು ನಿಮ್ಗೂ ಅವ್ರಿಗೂ ಅಂದ್ರೆ ಮಾಡಿದ್ದು? ಅವ್ರ ಅಪ್ಪ ಇರುವಾಗಲೇ ಲಾಸ್ಟಿಗೆ ನಮಗೂ ಅವ್ರಿಗೂ ರಿಕ್ಕಿ ರೈಗೆಲ್ಲ ಅಪ್ಪನಿಗೂ ನಮಗೂ ಲಾಸ್ಟಿಗೆ ಸರಿ ಇರಲಿಲ್ಲ. ಈಗ ಅಪ್ಪನೇ ಸೇರಿಕೊಂಡು ಅಪ್ಪನಿಗೆ ಯಾರು ಹೊಡೆದಿದ್ದಾರೆ ಅವರೊಟ್ಟಿಗೆ ಜೊತೆ ಸೇರಿಕೊಂಡು ನಮಗೆ ಹೊಡೆಯೋಕೆ ಅಂತ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಅಪ್ಪ ಮಕ್ಕಳೆಲ್ಲ ಸೇರಿ ಈಗ ಅಪ್ಪ ಹೋಗಿದ್ದಾರೆ, ಮತ್ತೆ ಈಗ ಮಕ್ಕಳು ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ನೋಡುವ ಏನಾಗ್ತದೆ ಅಂತ. ಒಟ್ಟಾರೆ ಪ್ರಕರಣವನ್ನ ನೋಡಿದ್ರೆ ಸರ್ ತಮಗೆ ಏನ್ಸದು? ಯಾಕಂದ್ರೆ ತಾವು ಕೂಡ ಮುತ್ತಪರೆಯವರ ಆಪ್ತ ವಲಯದಲ್ಲಿದ್ದಂಥವ್ರು, ಏನ್ ಅನ್ಸುತ್ತೆ ಸರ್? ನಾವು ಏನು ಅಂತ ಹೇಳುದು ಇದಕ್ಕೆ ಹೇಳಲಿಕ್ಕೆ ಏನಂತ ಆಗಲ್ಲ, ನಮ್ಮಿಂದ ಏನು ಅಂತ ಹೇಳಕ್ಕೆ ಬರಲ್ಲ. ನೋಡ, ತನಿಖೆ ಆಗ್ತಾ ಇದೆ, ಪೊಲೀಸರು ತನಿಖೆ ಮಾಡ್ತಾ ಇದ್ದಾರೆ. ಮತ್ತೆ ಮುತ್ತಪ್ರಯವರು ಅವರ ಕೆಲಸದವ್ರಿಗೆ ಆಗಲಿ ಅಥವಾ ಅವರ ಒಟ್ಟಿಗೆ ಇದ್ದವರಿಗೆ ಆಗಲಿ 1 ಸ್ಕ್ವೇರ್ ಫೀಟ್ನು ಜಾಗ ಕೊಟ್ಟಿಲ್ಲ. ಸುಮ್ಮನೆ ಯಾರ ಬಂದು ನಿಮಗೆಲ್ಲ ಹೇಳ್ತಾರೆ, ಅದನ್ನು ನೀವು ಎಲ್ಲ ಟಿವಿಯಲ್ಲೆಲ್ಲ ಹಾಕ್ತೀರಾ. ಅದು ತಪ್ಪು ನಮ್ದು ಅಂತ ಹೇಳೋದು. ಯಾಕಂತ ಹೇಳಿದ್ರೆ ಯಾರಿಗಾದ್ರೂ ಮುತ್ತಪ್ರಯ ಜಾಗ ಕೊಟ್ಟಿದ್ರೆ ಇಲ್ಲಿ ಬಿಡದಿನ ರಾಮನಗರದಲ್ಲಿ ರಿಜಿಸ್ಟ್ರೇಷನ್ ಆಫೀಸಲ್ಲಿ ನೋಡ್ಲಿ, 1 ಸ್ಕ್ವೇರ್ ಫೀಟ್ ಜಾಗ ಕೊಟ್ಟಿದ್ರೆ ಆಮೇಲೆ ನೀವು ನಮ್ಮಲ್ಲಿ ಮಾತಾಡಿ. ಅಂದ್ರೆ ಕೊಡ್ತೀನಿ ಅಂತ ಹೇಳಕ್ಕೆ ಈಗ 4 ವರ್ಷ ಆಯ್ತಲ್ಲ ತೀವ್ರವಾಗಿ, ಏನು ಕೊಡ್ಬೋದಲ್ಲ. ಆಮೇಲೆ ಕೇಸ್ ಇದೆ, ಕೇಸ್ ಸರಿಯಾದ ಮೇಲೆ ಕೊಡ್ತೇನೆ ಅಂತ ಹೇಳಿದ್ರು. ಪಾಪದವ್ರಿಗೆ ಕೊಡ್ಲಿ ಅಲ್ಲ, ಯಾರು ಬೇಡ ಅಂತ ಹೇಳಿದ್ರು ಒಳ್ಳೇದಲ್ಲ. ಪಾಪದವ್ರಿಗೆ ಕೊಟ್ರೆ ಅವ್ರು ಸುಮಾರು ಜನ ಅವರೊಟ್ಟಿಗೆ ಕೆಲಸ ಮಾಡಿದವರು ಇದ್ದಾರೆ, ಅವ್ರು ಕೊಡ್ಲಿ ಪಾಪ, ಅವ್ರು ಒಳ್ಳೇದಾಗ್ಲಿ. ಇವರು ತುಂಬಾ ಕೆಲಸ ಮಾಡಿದಾರಲ್ಲ ಅಂತವ್ರಿಗೆ ಕೊಡ್ಲಿ. ಮೇಲೂ ಇದು ಮಾಡಬೇಕು ಅಂತ ಹೇಳಿದ್ರು ಸರ್, ನೀನಾದ್ರೂ ಆ ಥರದ್ದು ಪೊಲೀಸ್ನವ್ರಿಗೆ ಕಂಪ್ಲೇಂಟ್ ಕೊಡೋದು ಆ ಥರದ್ದು ಏನಾದರೂ? ನಾವು ಸ್ಟೇಟ್ಮೆಂಟ್ ಕೊಟ್ಟಿದ್ದೇವೆ. ಏನು ಪೊಲೀಸ್ನವರು ಕೇಳ್ತಾರೆ ಅದಕ್ಕೆ ನಾವು ಸ್ಪಂದಿಸ್ತೀವಿ. ಸರ್, ಈಗ ಮುತ್ತಪ್ಪಯ್ಯರು ಅವರು ಇದ್ದಾಗ ನೀವು ಅವ್ರಿಗೆ ಒಂದು ಬೇಜಾರು ಅಂತ ಇತ್ತು ಅಂತ ಹೇಳಿದ್ರಿ, ಏನು ವಿಚಾರಕ್ಕಾಗಿರ್ಬೋದು ಸರ್? ಅದು ಈಗ ಅವ್ರು ಹೋಗಿದಾರಲ್ಲ, ಅವ್ರಿಲ್ಲ, ಇಲ್ಲಾಂದ್ರೆ ಕೇಳ್ಬೋದು. ಯಾಕಂದ್ರೆ ಇನ್ನೂ ಎನ್ಕ್ವೈರಿ ಮುಗಿದಿಲ್ಲ. ಆಗ್ಲಿ, ನಾವೇ ಒಂದ್ಸಲ ಪ್ರೆಸ್ ಕಾನ್ಫರೆನ್ಸ್ ಮಾಡಿ ಸರಿಯಾಗಿ ಬಾಂಬೆಗೆ ಹೋಗಿದ್ರಿ ಅಂತ ಹೇಳಿ ನಿಮ್ಮ ಟಿವಿಯಲ್ಲೆಲ್ಲ ನಾವು ವಾಂಟೆಡ್ ಇದೆ ಅಂತ ಬಂದ ಮೇಲೆ ನಾವು ಬಾಂಬೆಗೆ ಎಲ್ಲಿಗಾದ್ರೂ ಹೋಗ್ಲೇಬೇಕಲ್ಲ. ಸರಿ, ನಿಮ್ಮ ಮೇಲೆ ಪ್ರಕರಣ ದಾಖಲಾಗಿದೆ, ಇವತ್ತು ವಿಚಾರಣೆ ಆಗಿರೋದು. ನಮ್ಮ ಮೇಲೆ ದೂರು ಕೊಟ್ಟಿದೆ ಯಾಕೆಂದ್ರೆ ಅವರಲ್ಲಿ ಕೇಳಬೇಕಷ್ಟೇ. ಯಾರು ದೂರು ಕೊಟ್ಟಿದ್ದಾರೆ ಅವರಲ್ಲಿ ಕೇಳಿ. ನಮಗೂ ಅವ್ರಿಗೂ ತಂದೆಗೂ ನಮಗೂ ಅವರು ತೀರಿ ಹೋಗೋದಂಥ ಸಮಯದಲ್ಲಿ ಹೋಗೋ ಸಮಯದಲ್ಲಿ ನಮಗೆ ಸ್ವಲ್ಪ ಡಿಸ್ಪ್ಯೂಟ್ ಆಗಿತ್ತು ಅಂತ ಜಾಗದ ವಿಚಾರ. ಮತ್ತೆ ಅವರು ಏನು ನೆನೆಸ್ಕೊಳ್ತಾರೆ ಅಂತ ನಾವು ಹೇಳೋಕ್ಕಾಗಲ್ಲ. ಮುಖ್ಯವಾಗಿ ಅವ್ರಿಗೆ ಕೋರ್ಟಲ್ಲಿ ಫ್ರಾನ್ಸಿಸ್ ಎನ್ನುವನು ಬೇರೆಯವರ ಮುಖಾಂತರ ಕೋರ್ಟಲ್ಲಿ ಗುಂಡು ಹೊಡಿಸಿದ್ದಾರೆ. ಈಗ ಅವರೇ ಒಟ್ಟಿಗೆ ರಾಜ ಆಗಿ
ನಮಗೆ ಹೊಡೆಯೋಕೆ ಅಂತ ಪ್ರಯತ್ನ ಮಾಡ್ತಾ ಇದ್ದಾರೆ ಇವರೇ ಮಕ್ಕಳು ಸೇರಿಕೊಂಡು. ಅದೆಷ್ಟು ಅವರು ಏನೆಲ್ಲ ಮಾಡ್ತಾರಂತ ಎಲ್ಲ ಅಧಿಕಾರಿಗಳಿಗೆ ಗೊತ್ತಿದೆ. ಮುಂದಿನ ದಿನದಲ್ಲಿ ಏನು ಆಗ್ತದೆ ಅಂತ ನೋಡೋಣ. ಪೊಲೀಸರು ಏನ್ ಕೇಳಿದ್ರು ಸರ್? 5 ಗಂಟೆಗಳ ವಿಚಾರಣೆ ನಡೆದಿದೆ. ಅದೆಲ್ಲ ನಮಗೆ ಹೇಳಕ್ಕಾಗಲ್ಲ. ನಿಮ್ಮ ಮೇಲೆ ಎನ್ಕ್ವೈರಿ ನಡೀತಾ ಇದೆ, ಹಾಗಾಗಿ ನಮಗೆ ಅದನ್ನೆಲ್ಲ ಹೇಳಕ್ಕಾಗಲ್ಲ. ಅಲ್ಲ ಸರ್, ನಿಮ್ಮ ಮೇಲೆ ಏನಾದರೂ ಪೊಲೀಸರು ಅನುಮಾನ ವ್ಯಕ್ತಪಡಿಸ್ತಾ ಇದ್ದಾರೆ? ನಮ್ಮನ್ನು ಕರೆದಿದ್ದಾರೆ, ನಾವು ಸ್ಟೇಟ್ಮೆಂಟ್ ಕೊಟ್ಟಿದ್ದೇವೆ. ಮತ್ತೆ ಯಾವಾಗಾದ್ರೂ ಕೊಟ್ಟರೆ ಸರ್ ನೋಟಿಸ್ ಮತ್ತೆ ವಿಚಾರಣೆಗೆ ಬರಬೇಕು? ನೋಡು, ಅವರು ನಮ್ಗೆ ನೋಟಿಸ್ ಕೊಟ್ಟರೆ ಮತ್ತೆ ನಾವು ಬರ್ತೇವೆ. ನೀವು ಯಾವಾಗಾದ್ರೂ ಸರ್ ರಿಕ್ಕಿ ರೈ ಅವ್ರನ್ನ ಭೇಟಿಯಾಗಿ ಮಾತಾಡೋದು? ಇಲ್ಲ, ಮಾತಾಡಿ. ಈಗ ನಿಮ್ಮ ಜೊತೆ ಸರ್ ಇನ್ನೂ 3 ಜನದ ಮೇಲೆ FIR ಆಗಿರುವಂತದ್ದು. ಈ 4 ಜನ ಒಟ್ಟಾಗಿ ನನಗೆ ಅಂದ್ರೆ ಒಂದಷ್ಟು ವ್ಯವಹಾರಗಳಲ್ಲಿ ಅವ್ರ ಬಗ್ಗೆ ಗೊತ್ತಿಲ್ಲ. ನಾವು ನಮ್ಮ ಬಗ್ಗೆ ನಾವು ಹೇಳ್ಬೋದು. ಯಾಕೆ ಸರ್ ನಿಮ್ಮನ್ನ ಕೊಟ್ಟರು ಏನು ಸರ್? ನೀವು ಅವರಲ್ಲಿ ಅನ್ಸುತ್ತೆ ಸರ್, ಯಾಕಂದ್ರೆ ನಾವು ಸುಮಾರು ಒಂದು 22 ವರ್ಷದಿಂದ ನಮ್ಮ ಮೇಲೆ ಯಾವುದೇ ಕ್ರಿಮಿನಲ್ ಕೇಸ್ ಇಲ್ಲ. ನಾವು ನಮ್ಮದೇ ಆದಂತಹ ಫ್ಯಾಮಿಲಿ ಲೈಫನ್ನು ನಾವು ಮಾಡ್ತಾ ಇದ್ದೇವೆ. ಮತ್ತೆ 22 ವರ್ಷದ ಮೇಲೆ ಪುನಃ ಹೊಸ ಕೇಸ್ ಆಗೋದಂದ್ರೆ ಅದಕ್ಕೆ ಅರ್ಥನೇ ಇಲ್ಲ. ಯಾಕಂದ್ರೆ ನಾವು ಕೇಸಿಂದ ತುಂಬಾ ದೂರ ಇದ್ದೇವೆ. ಸರ್, ಈಗ ರಿಕ್ಕಿ ರೈಗೂ ನಿಮ್ಗೂ ಫೋನ್ ಮಾತುಕತೆ ಮಾಡಿದ್ರೆ ಎಷ್ಟು ವರ್ಷ ಆಯ್ತು ನಿಮ್ಗೂ ಅವ್ರಿಗೆ ಅಂದ್ರೆ ಯಾವಾಗ ಕಾಲ್ ಮಾಡಿದ್ರು? ಅವ್ರ ಅಪ್ಪ ಇರುವಾಗಲೇ ಲಾಸ್ಟಿಗೆ ನಮಗೂ ಅವ್ರಿಗೂ ರಿಕ್ಕಿ ರೈಗೆಲ್ಲ ಅಪ್ಪನಿಗೂ ನಮಗೂ ಲಾಸ್ಟಿಗೆ ಸರಿ ಇರಲಿಲ್ಲ. ಈಗ ಅಪ್ಪನೇ ಸೇರಿಕೊಂಡು ಅಪ್ಪನಿಗೆ ಯಾರು ಹೊಡೆದಿದ್ದಾರೆ ಅವರೊಟ್ಟಿಗೆ ಜೊತೆ ಸೇರಿಕೊಂಡು ನಮಗೆ ಹೊಡೆಯೋಕೆ ಅಂತ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಅಪ್ಪ ಮಕ್ಕಳೆಲ್ಲ ಸೇರಿ ಈಗ ಅಪ್ಪ ಹೋಗಿದ್ದಾರೆ, ಮತ್ತೆ ಈಗ ಮಕ್ಕಳು ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ನೋಡುವ ಏನಾಗ್ತದೆ ಅಂತ. ಒಟ್ಟಾರೆ ಪ್ರಕರಣವನ್ನ ನೋಡಿದ್ರೆ ಸರ್ ತಮಗೆ ಏನ್ ಸರ್, ಯಾಕಂದ್ರೆ ತಾವು ಕೂಡ ಮೃತಪದೆಯವರ ಆಪ್ತ ವಲಯದಲ್ಲಿದ್ದಂಥವ್ರು, ಏನ್ ಅನ್ಸುತ್ತೆ ಸರ್? ನಾವು ಏನು ಅಂತ ಹೇಳುದು ಇದಕ್ಕೆಲ್ಲ? ಇದಕ್ಕೆ ಹೇಳಲಿಕ್ಕೆ ಏನಂತ ಆಗಲ್ಲ, ನಮ್ಮಿಂದ ಏನು ಅಂತ ಹೇಳಕ್ಕೆ ಬರಲ್ಲ. ನೋಡ, ತನಿಖೆ ಆಗ್ತಾ ಇದೆ, ಪೊಲೀಸರು ತನಿಖೆ ಮಾಡ್ತಾ ಇದ್ದಾರೆ. ಅಂತ ಏನಾದ್ರು ಕೆಲಸ ಮಾಡಿದಂತಾರೆ ಸರ್? ಯಾಕಂತಂದ್ರೆ ಇಷ್ಟು ವರ್ಷ ಮತ್ತೆ ಪ್ರಕರಣ ಮುತ್ತಪ್ರಯವರು ಅವರ ಕೆಲಸದವ್ರಿಗೆ ಆಗಲಿ ಅಥವಾ ಅವರ ಒಟ್ಟಿಗೆ ಇದ್ದವ್ರಿಗೆ ಆಗಲಿ 1 ಸ್ಕ್ವೇರ್ ಫೀಟ್ನು ಜಾಗ ಕೊಟ್ಟಿಲ್ಲ. ಸುಮ್ಮನೆ ಯಾರ ಬಂದು ನಿಮಗೆಲ್ಲ ಹೇಳ್ತಾರೆ, ಅದನ್ನು ನೀವು ಎಲ್ಲ ಟಿವಿಯಲ್ಲೆಲ್ಲ ಹಾಕ್ತೀರಾ. ಅದು ತಪ್ಪು ನಮ್ದು ಅಂತ ಹೇಳೋದು. ಯಾಕಂತ ಹೇಳಿದ್ರೆ ಯಾರಿಗಾದ್ರೂ ಮುತ್ತಪ್ರಯ ಜಾಗ ಕೊಟ್ಟಿದ್ರೆ ಇಲ್ಲಿ ಬಿಡದಿನ ರಾಮನಗರದಲ್ಲಿ ರಿಜಿಸ್ಟ್ರೇಷನ್ ಆಫೀಸಲ್ಲಿ ನೋಡ್ಲಿ, 1 ಸ್ಕ್ವೇರ್ ಫೀಟ್ ಜಾಗ ಕೊಟ್ಟಿದ್ರೆ ಆಮೇಲೆ ನೀವು ನಮ್ಮಲ್ಲಿ ಮಾತಾಡಿ. ಅಂದ್ರೆ ಕೊಡ್ತೀನಿ ಅಂತ ಹೇಳಿದ್ರು. ಕೊಡ್ತೀನಿ ಅಂತ ಹೇಳಕ್ಕೆ ಈಗ 4 ವರ್ಷ ಆಯ್ತಲ್ಲ ತೀರ್ವಾಗಿ, ಏನು ಕೊಡ್ಬೋದಲ್ಲ. ಆಮೇಲೆ ಕೇಸ್ ಇದೆ, ಕೇಸ್ ಸರಿಯಾದ ಮೇಲೆ ಕೊಡ್ತೇನೆ ಅಂತ ಹೇಳಿದ್ರು. ಪಾಪದವ್ರಿಗೆ ಕೊಡ್ಲಿ ಅಲ್ಲ, ಯಾರು ಬೇಡ ಅಂತ ಹೇಳಿದ್ರು ಒಳ್ಳೇದಲ್ಲ. ಪಾಪದವ್ರಿಗೆ ಕೊಟ್ರೆ ಅವ್ರು ಸುಮಾರು ಜನ ಅವರೊಟ್ಟಿಗೆ ಕೆಲಸ ಮಾಡಿದವರು ಇದ್ದಾರೆ, ಅವ್ರು ಕೊಡ್ಲಿ ಪಾಪ, ಅವ್ರು ಒಳ್ಳೇದಾಗ್ಲಿ. ಇವರು ತುಂಬಾ ಕೆಲಸ ಮಾಡಿದಾರಲ್ಲ ಅಂತವ್ರಿಗೆ ಕೊಡ್ಲಿ. ಈಗ ನಿಮ್ಮ ಮೇಲೂ ಇದು ಮಾಡಬೇಕು ಅಂತ ಹೇಳಿದ್ರಿ ಸರ್, ನೀವೇನಾದ್ರೂ ಆ ಥರದ್ದು ಪೊಲೀಸ್ನವ್ರಿಗೆ ಕಂಪ್ಲೇಂಟ್ ಕೊಡೋದು ಆ ಥರದ್ದು ಏನಾದರೂ? ನಾವು ಸ್ಟೇಟ್ಮೆಂಟ್ ಕೊಟ್ಟಿದ್ದೇವೆ. ಏನು ಪೊಲೀಸ್ನವರು ಕೇಳ್ತಾರೆ ಅದಕ್ಕೆ ನಾವು ಸ್ಪಂದಿಸ್ತೇವೆ. ಸರ್, ಈಗ ಮುತ್ತಪ್ಪಯ್ಯ ಅವರು ಇದ್ದಾಗ ನೀವು ಅವ್ರಿಗೆ ಒಂದು ಬೇಜಾರು ಅಂತ ಇತ್ತು ಅಂತ ಹೇಳಿದ್ರಿ, ಏನ್ ವಿಚಾರಕ್ಕಾಗಿರ್ಬೋದು ಸರ್? ಅದು ಈಗ ಅವ್ರು ಹೋಗಿದಾರಲ್ಲ, ಅವ್ರು ಇಲ್ಲಲ್ಲ, ಇಲ್ಲಾಂದ್ರೆ ಕೇಳ್ಬೋದು. ಯಾಕಂದ್ರೆ ಇನ್ನೂ ಎನ್ಕ್ವೈರಿ ಮುಗಿದಿಲ್ಲ. ಆಗ್ಲಿ, ನಾವೇ ಒಂದ್ಸಲ ಪ್ರೆಸ್ ಕಾನ್ಫರೆನ್ಸ್ ಮಾಡಿ ಸರಿಯಾಗಿ ಬಾಂಬೆಗೆ ಹೋಗಿದ್ರಿ ಅಂತ ಹೇಳಿ ಎಲ್ಲ ಅವ್ರ ಅಡ್ವೊಕೇಟ್ ಮೊಬೈಲ್ ನಿಮ್ಮ ಟಿವಿಯಲ್ಲೆಲ್ಲ ನಾವು ವಾಂಟೆಡ್ ಇದೆ ಅಂತ ಬಂದ ಮೇಲೆ ನಾವು ಬಾಂಬೆಗೆ ಇನ್ನೊಂದು ಎಲ್ಲಿಗಾದ್ರೂ ಹೋಗ್ಲೇಬೇಕಲ್ಲ. ಸರಿ.